Sunshine, sunshine. ಗೈಸ್ ಮಸ್ತ್ ಊಟ ಮಾಡಿದೀವಿ ನೋಡ್ರಿ. ನಮ್ಮ ಉದ್ದಮಾಗಿ ನಾ ಏನಾರ ಹೇಳ್ತಿರ್ತೀನಿ. ಹೇ ಯೂಟ್ಯೂಬ್ ಫ್ಯಾಮಿಲಿ, ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗಿಗೆ ಸುಸ್ವಾಗತ. ಗೈಸ್ ಇವತ್ತು ಒಂದು ಕ್ರೇಜಿ ದಿನ. ಯಾಕಂದ್ರೆ ನಾವೆಲ್ಲರೂ KRS ಡ್ಯಾಮ್ ವಿಸಿಟ್ ಅಂತ ಹೋಗ್ತಿದ್ವಿ. ಅಲ್ಲೇ ಬೋಟಿಂಗ್ ಎಲ್ಲ ಮಾಡ್ತೀವಿ. ಸೊ ಆಮೇಲೆ ಇನ್ನೊಂದು ಗೈಸ್ ನೀವೆಲ್ಲ ನೋಟಿಸ್ ಮಾಡ್ಬೋದು, ನಾನು ಮೈಕಿಂದ ಮಾತಾಡ್ತಿರೋದು. ಈಗ ಆ್ಯಕ್ಚುಲಿ ಮೈಕ್ ಇದೆ. ಸೊ ಸರ್ಪ್ರೈಸ್ ಕೊಟ್ಟಿದ್ನಲ್ಲ ಅಂತಮ್ಮ, ಸೊ ಅದನ್ನೆಲ್ಲ ಸೆಟ್ ಎಲ್ಲ ಮಾಡಿದ್ವಿ ಈಗ. ಸೊ ಈಗಲೇ ಜಸ್ಟ್ ಈಗ ಸೆಟ್ ಮಾಡಿ ಎಲ್ಲ ಈಗ ಇದ್ರಾಗ ಮಾತಾಡತ್ತೀನಿ. ನೋಡಬೇಕು ಕ್ಲಿಯರ್ ವಾಯ್ಸ್ ಬರತ್ತಿತ್ತೋ ಇಲ್ಲ. ಸೊ ನೀವು ಕಮೆಂಟ್ ಮಾಡಿ. ಕ್ಲಿಯರ್ ವಾಯ್ಸ್ ಇಲ್ಲ ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ಬಿ ಇಂಪ್ರೂವಿಂಗ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಸೊ ಬನ್ನಿ ಗೈಸ್, ಇವತ್ತು KRS ಡ್ಯಾಮ್ಗೆ ಹೋಗಿ ಮಜಾ ಮಾಡೋಣ. ಗೈಸ್ ಈಗ ಸ್ಕೂಟಿ ತೊಗೊಂಡು ಹೊಂಟೇವೆ ನೋಡ್ರಿ KRS ಡ್ಯಾಮ್ಗೆ. ಸೊ ಬನ್ನಿ ಹೋಗೋಣ. Say what you wanna say to me now. I wanna wake up with you in the morning. Show me there's nothing fake to me now. I wanna wake up with you in the morning. Say what you wanna say to me now. I wanna wake up with you in the morning. Show me there's nothing fake to me now. I wanna wake up. ಗೈಸ್ ಈಗ ಮಳೆ ಬರತ್ತಿದ್ರಿ ಮಸ್ತ್. ನಮ್ಮ ಮಮ್ಮಿಯವ್ರು ಆ್ಯಕ್ಚುಲಿ ಹೇಳಿದ್ರೆ ಮಳೆ ಬರಲ್ಲ ಬಿಡು, ಏನು ಜಾಕೆಟ್ ಏನು ತಗೋತಿ ಅಂತಂದ್ರೆ ನಾನು ಜಾಕೆಟ್ ಹಾಕೋ ಬಂದ್ಬಿಟ್ಟೆ ಗೈಸ್. ಹಲೋ ಗೈಸ್ 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 ಈಗ ನಾವು KRS ಡ್ಯಾಮ್ಗೆ ಹೋಗ್ತಿದ್ವಲ್ಲ, ಅಲ್ಲೇ ಆಯ್ತಂದ್ರೆ ಈಗ ಮಳೆ ಬರತ್ತಿತ್ತು ಗೈಸ್. ಸೊ ನೋಡಿರ್ಬೇಕು ವಿಡಿಯೋದಲ್ಲೆಲ್ಲ ಹೇಳಿದೆ ಮಳೆ ಬರತ್ತೈತಿ. ಗೈಸ್ ನಮ್ಮ ಮಮ್ಮಿ ಮತ್ತು ನಮ್ಮ ತಮ್ಮ ನಮ್ಮ ಅಪ್ಪರಿಗೆ ಹೇಳಿದೆ ಮಳೆ ಬರುತ್ತೆ ಜಾಕೆಟ್ ಹಾಕೊಂಡು ಬರ್ರಿ ಅಂತಂದು. ತಮ್ಮ ತಂದ ಅದ್ರ ಜಾಕೆಟ್, ಸಡನ್ನಾಗಿ ಜಾಕೆಟ್ ತೊಗೊಂಬಂದಾನ. ಸೊ ನಾನು ಜಾಕೆಟ್ ಹಾಕೊಂಡು ಮತ್ತು ಸಡನ್ನಾಗಿ ನೋಡ್ರಿ ಇದೆ ಬಿಸಿಲು ಬಂದುಬಿಡ್ತು. ಸೊ ಈಗ ಎಲ್ಲಿ ನಿಂತೇವಪ್ಪ ಅಂತಂದ್ರೆ ಈಗ ರೋಡ್ ಬಾಜು ನಿಂತೇವೆ. ಈಗ ಮೇನ್ ರೋಡ್ ಬಾಜು ನಮ್ಮ ಮಮ್ಮಿ ಪಾಪ ಹಿಂದ್ಗಡೆ ಉಳಿದ್ರಲ್ಲ, ಅದಕ್ಕೆ ಅವ್ರಿಗೆ ವೇಟ್ ಮಾಡಾಕತ್ತೇವೆ ಈಗ. ಸೊ ಅವ್ರು ಬರಲಿ, ಅವ್ರು ಬಂದಾಗಿದ್ಮೇಲೆ ನಾವು ಹೋಗ್ಬೇಕಂತ ಅಂದ್ಕೊಂಡೀವಿ. ಬನ್ನಿ ನೋಡೋಣ ಇವತ್ತು ಏನಾಗುತ್ತೆ. ಬೋಟಿಂಗ್ ಎಲ್ಲ ತೋರಿಸ್ತೀನಿ ಬನ್ನಿ. ಅಪೋಸಿಟ್ ಆಫ್ ಹಿಂದೂಸ್ತಾನ್ ಲಾಡ್ಜ್. ಗೈಸ್ ನಮ್ಮನ್ನು ಮೀಟ್ ಆಗ್ಬೇಕಂದ್ರೆ ಈಗಲೇ ಬರ್ರಿ ಗೈಸ್. ಈಗಲೇ ಅನ್ನಕ್ಕೆ ಏನಿದೆ ವಿಡಿಯೋನ ಹಾಕ್ಬೋದು. ಅವ್ರಿಗೆ ನಿನ್ನೆ ಯಾಕೆ ಮೀಟ್ ಆಗ್ಬೇಕು? ನಿನ್ನ ಆಮ್ ಹೀರೋ ನೀನು ಹೀರೋ ಯಾವ ಆ್ಯಂಗಲ್ದಾಗಿದ್ದ ನೋಡಪ್ಪ ಸ್ವಲ್ಪ. ನೋಡಪ್ಪ ಯಾವ ಆ್ಯಂಗಲ್ದಾಗೂ ಹೀರೋ ಕಾಣಲ್ಲ. ಟಿಕೆಟಿಗೆ ಏಕೆ ಏ ಜಾಕೆಟ್ ಇಡಬೇಕು. ಬೇಡ ಈಗ ಹಾಕೋ, ಈಗ ಒಳ್ಳೆ ಮಳೆ ತಗೊಳೋದು ಬಿಸಿಲು ಬಂತಲೇ. ಬೇಡ ಬೇಡ ಇಲ್ಲಿ ಮಾಡೈತಿ ಅಲ್ಲಿ ಬೇಡ ಇಲ್ಲಿ ಬೇಡ ಕ್ಲೈಮೇಟೇಷನ್ ಬೇಡ ಹೌದಲ್ಲ. ಬೇಡ ಅಂದಂದ್ರೆ ಬೇಡ ಅಷ್ಟೇ. ಫುಲ್ ಕ್ಲೈಮೇಟೇಷನ್ ಚೇಂಜ್ ಸರ್. ಅಲ್ಲಿ ತೋರ್ಸ. ಎಲ್ಲಿ ತೋರಿಸ್ಬೇಕು? ಅಲ್ಲಿ ಫುಲ್ ಅಲ್ಲಿ ಮಾಡ ಫುಲ್ ನೋಡ್ರಿ ಸ್ಕೈ ಫುಲ್ ಕ್ಲಿಯರ್. ಗೈಸ್ 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 ಏನು ಗೈಸ್ ಗೈಸ್ ಮುಂದೆ ಹೇಳ. ಅಷ್ಟೇ ನಮ್ಮದು, ನಮ್ಮ ಸ್ವ್ಯಾಗ್ ಅದು, ನಮ್ಮ ಸ್ವ್ಯಾಗ್ ಅದು ಎಲ್ಲ ಅರ್ಥ ಅಲ್ಲ. ನನ್ನ ಮತ್ತು ಆಡಿಯನ್ಸ್, ಯೂಟ್ಯೂಬ್ ಆಡಿಯನ್ಸ್ ನಡಬರ್ಕ್ ಅಷ್ಟೇ ಅದು ಇರೋದು. ಹೌದಾ? ಹಾಯ್ ಹಲೋ ಗಾಯ್ಸ್. ಈಗ ನಾವು ನಿಂತಿರೋದು ಎಲ್ಲಂದರೆ KRS ಹೋಗೋ ರೋಡ್ನಲ್ಲಿ. ಅವ್ರಿಗೆ ಗೊತ್ತೈತದ ನಾ ಹೇಳೀನಿ. ಯಾವಾಗ ಹೇಳಿದ್ವಿ ಗೈಸ್? ನಾ ಹೇಳಿ ಗೈಸ್ ಈಗ ಇದು ಸೆಕೆಂಡ್ ಟೈಮ್ ನಾವು ನಿಂತಿರೋದು. ನಮ್ಮ ಮಮ್ಮಿ ಪಪ್ಪ ಸಂಬಂಧ ನಿಂದ್ರಾತೀವಿ ರೀ. ಇದು ಸೆಕೆಂಡ್ ಟೈಮ್. ಯಾಕಂದ್ರೆ ನಮ್ಮ ಮಮ್ಮಿಗೆ ಏನೋ ಕಾರ್ಲನ್ನು ತೊಗೋಬೇಕಂತ. ಇಲ್ಲಿ ನೋಡ್ರಿ ಹಿಂದೆ ನೀವು ನೋಡ್ಬೋದು. ನಮಗೂ ಬೇಜಾರಾಗ್ಬಿಟ್ಟೈತಿ. KRS ಹೋಗ್ತೀವೋ ಇಲ್ಲ ಅಂತ ಅನ್ಸ್ಬಿಟ್ಟೈತೆ ನನಗೀಗ. ನೋಡೋಣ ಬನ್ನಿ ಏನಾಗುತ್ತೆ. ಗೈಸ್ ಫೈನಲಿ ಹೊಂಟ್ವಿ ರೀ, ಬಿಟ್ರಿ ಈಗ ಬನ್ನಿ. You and me got a whole other meaning. I don't know how. You and me just know how it feels when we're falling in love. Say what you wanna say to me now. ಗೈಸ್ ಇದು ಥರ್ಡ್ ಟೈಮ್ ನಾವು ನಿಂದಿರೋದು. ಯಾಕಂದ್ರೆ ಏನಪ್ಪ ಬರೀ ನಿಂದಿರೋದ ತೋರ್ಸಾತಿಯಲ್ಲ ನೀನು ಅಂತ ಹೇಳ್ಬೋದು ನೀವೆಲ್ಲ. ನಾನು ಡೈರೆಕ್ಟಾಗಿ ಹೋಗಿ ತೋರಿಸ್ಬೋದು. ಬಟ್ ಏನಂದ್ರೆ ಹೇಳ್ಬೇಕಲ್ರಿ, ಲೈಫ್ದಾಗ ಏನೇನೆಲ್ಲ ಪ್ರಾಬ್ಲಮ್ಸ್ ಆಕ್ಕವು ಎಲ್ಲ ಹೇಳಬೇಕು. ಸೊ ಅದಕ್ಕೆ ಹೇಳ್ತೀನಿ. ಏನಂದ್ರೆ ಈಗ KRS ಡ್ಯಾಮ್ಗೆ ಹೋಗಿ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಏನಂದ್ರೆ ಬೋಟಿಂಗ್ ಮಾಡ್ಬೇಕಂತಂದು. ನಮ್ಮ ಅಪ್ಪರಿಗೇನೋ ಯಾರೋ ಅಲ್ಲಿ ಪರಿಚಯ ಇದ್ದಾರಂತೆ. ಸೊ ಅವ್ರು ಯಾರಂದ್ರೆ ಸೇಲಿಂಗ್ ಮಾಡೋರೇನೋ ಅಪ್ಪರಿಗೆ ಪರಿಚಯ ಇದ್ದಾರಂತೆ. ಸೊ ಈಗ ಅವರೇ ಆ್ಯಕ್ಚುಲಿ ನಮಗೆ ಅದು ಗೊತ್ತಿಲ್ಲ, ಅದು ಎಲ್ಲಿದೆ ಅದು ಸೇಲಿಂಗ್ ಮಾಡೋದು. ಅಂದರೆ ಸೇಲಿಂಗ್ ಅಂದರೆ ಅದು ಬೋಟಿಂಗ್ಸ್, ಅದೇ ಪ್ಲೇಸ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೆ ಇಲ್ಲೇ ದಾರಿಯಲ್ಲಿ ಬಂದು ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂದರು. ಕಾಲ್ ಮಾಡಿದ್ವಿ ನಾವು. ಅವರೇನೋ ಒಬ್ಬರನ್ನ ಕಳಿಸ್ತಾರಂತೆ. ಸೊ ಅವ್ರನ್ನ ನಾವು ಫಾಲೋ ಮಾಡ್ಕೊಂಡು ಹೋಗಬೇಕು. ಸೊ ಈಗ ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ.
ವೇಟ್ ಮಾಡೋದು ಇಲ್ಲೇ ವೇಟ್ ಮಾಡ್ತಿದ್ವಲ್ಲ. ಸೊ ನಮ್ಮ ಮಮ್ಮಿಯವರು ನಮ್ಮ ಮಮ್ಮಿ ಮತ್ತು ನಮ್ಮಪ್ಪ ನಮ್ಮ ತಮ್ಮ ಇಲ್ಲ ಏನೋ ಹೋಟೆಲ್ ನೋಡಿದ್ರು. ಹೋಟೆಲಲ್ಲಿ ಏನಾದ್ರು ತಿನ್ಕೊಂಡು ಬರೋಣ ಬಾ ಅನ್ನೋ ತನಕ ಅಂತಂತಂದ್ರೆ. ಸೊ ಅದಕ್ಕೆ ಈಗ ಹೋಟೆಲ್ ಒಳಗಡೆ ನಾನು ಕುಂತಿದ್ದೀನಿ. ಢಾಬಾದಾಗ ಅದೀವಿ ಈಗ. ಸೊ ಢಾಬಾದಾಗ ಏನು ಆರ್ಡರ್ ಮಾಡಿವಪ್ಪ ಅಂತಂದ್ರೆ ಈಗ ಆರ್ಡರ್ ಮಾಡಿ ಮಮ್ಮಿ ಫಿಶ್ ಕಬಾಬ್ ತವಾ ಆರ್ಡರ್ ಮಾಡ್ಯಾರಂತೀರಿ. ಮಸ್ತ್. ಈಗ ಅದನ್ನು ತಿನ್ಬೇಕೀಗ. ಅದು ಏನಂತಾರಲ್ಲ ಇದಕ್ಕೆ ಡ್ಯಾಮಿನ ನೀರು ಡ್ಯಾಮ್ ಕಡೆ ಈಗ ಡ್ಯಾಮ್ ಕಡೆನೇ ಅದೇ ಡ್ಯಾಮ್ ಹಿಂದ್ಗಡೆ ಇದು ಏನೋ ಬ್ಯಾಕ್ ವಾಟರ್ ಅಂತಾರಂತ ಇದಕ್ಕೆ. ಸೊ ಇಲ್ಲೇ ಬ್ಯಾಕ್ ವಾಟರ್ ಕಡೆ ಬಂದೀವಿ ಈಗ ನಿಯರ್ ಹೊಂಟೀವಿ. ಸೊ ತೋರಿಸ್ತೇನೆ ಬನ್ನಿ ಗೈಸ್ ಹೆಂಗಿದೆ ನೋಡ್ರಿ ನೀವೆಲ್ಲ ಈ ಕಡೆ ಎಲ್ಲ ಮಾಡ್ತಾರೆ. ಮತ್ತೆ ಇಲ್ಲಿ ನೋಡಿ ಬೋಟಿಂಗ್ ಮಾಡಕಂತೇಳಿ ಏನೋ ನೀವು ಈ ಕಡೆ ಎಲ್ಲ ನೋಡ್ಬೋದು. ಕಾರಂಜಿ ಎಲ್ಲ ಅದ ನೀರು ಬಿಡತ್ತಾರ್ರಿ ಏನಪ್ಪ ಗೊತ್ತಿಲ್ಲ. ಮಸ್ತ್ ಸೀನ್ರಿ ಈ ಕಡೆ ಎಲ್ಲ. ಭಾರಿ ಅಲ್ಲಿ ಒಂದು ಡ್ಯಾಮ್ ಇದೇ ಡ್ಯಾಮ್ ನೋಡಿ ಡ್ಯಾಮ್ ಅದು ಡ್ಯಾಮನ ನೀವೆಲ್ಲ ಗಾಳಿ ನೋಡ್ಬೋದಿಲ್ಲ ಎಷ್ಟೈತಿ. ತಲೆ ಎಲ್ಲ ಕೂದಲ ಎಲ್ಲ ಖರಾಬ್ ಆಯ್ತು. ಏನು ಇಲ್ಲಿ ಅಡ್ಡಾಡತ್ತೀವಲ್ಲ ಇಲ್ಲೆಲ್ಲ ಇಲ್ಲಿ ತನಕ ಫುಲ್ ನೀರು ಇರ್ತಿತ್ತಂತ. ಈಗ ಫುಲ್ ನೀರು ಕಡಿಮೆ ಇದೆ. ಅಪ್ಪರ ಹೇಳತ್ತಿದ್ರಿ ಈಗ. ಅದು ಅಲ್ಲೇ ಒಂದು ಟೆಂಪಲ್ ಇದೆ ಗೈಸ್. ನೀವು ಇಲ್ಲಿ ಕಾಣ್ಬೋದು, ಬ್ಲರ್ ಕಾಣಿಸುತ್ತೆ, ಜೂಮ್ ಮಾಡೀನಿ. ಅದು ಯಾವ ಟೆಂಪಲ್ ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತೆ. ಅದು ಸೇತ್ ಕಾಣ್ತಿದ್ದಿಲ್ಲ ಅಂತ. ಇಲ್ಲಿದ್ದರೆ ಅದು ಕಾಣುತ್ತೆ. ಈಗ ನಾವು ನೋಡ್ಬೋದು. ನಿಯರ್ ಬಂದ್ವಿ ಗೈಸ್. ಈಗ ಬೋಟ್ ಹತ್ಬೇಕೀಗ. ಆಹಾ ಏನೋ ತಂಪಾದ ಗಾಳಿ ಗೈಸ್. ಫುಲ್ ಮಜಾ ಐತ್ರಿ. ನಿಯರ್ ಅಂದರೆ ನಿಯರ್ ಬಂದೀನಿ ಈಗ. ನೋಡಿ ಗೈಸ್ ಏನೋ ಶೂಸ್ ತೆಗಿಬೇಕಂತ ಅದಕ್ಕೆ ತೆಗೆದ್ವಿ. ಈಗ ಹೊಂಟೇವ್ ನೋಡ್ರಿ ಈಗ ಬೋಟ್ಗೆ. ನಮ್ಮಲ್ಲಿ ಫುಲ್ ಹ್ಯಾಪಿ ನೋಡ್ರಿಲ್ಲ ತೋರಿಸ್ತೇನೆ. ಓ ಓ ಓ ಮುಂದ್ಗಡೆ ಹೋಗಿ ಇದು ಇಲ್ಲೇನೋ ಹಾಕಿದ್ದಾರೆ. ಸೊ ಅಲ್ಲಿ ಹೋಗಿ ಹತ್ಬೇಕಂತಂದ್ರೆ ಆರಾಮ್ಸೆ ಒಮ್ಮೆ ಬ್ಯಾಲೆನ್ಸ್ ಮಾಡ್ಕೊ. ಭಾಳ ಡೆಪ್ತ್ ಐತಂತಿದೆ. ಆ ಕಡೆಯಿಂದ ಡೆಪ್ತ್ ಜಾಸ್ತಿ ಎಲ್ಲಿರುತ್ತೆ ಅಲ್ಲೇ ವಾಟರ್ ಬ್ಲ್ಯಾಕ್ ಆಗುತ್ತೆ. ಡೆಪ್ತ್ ಇದ್ದರೆ ಈ ಬೋಟ್ಗಳನ್ನು ಏನಂದೆ ಮೀನದೆ ಹಿಡ್ಕೊಂಡು ನೋಡಿ ಒಂದು ತೆಗಿತೀನಿ ಉಳ್ಳಾಗಾಯ್ತದೆ. ನಮ್ಮ ಮಮ್ಮಿಯವ್ರು ಡೌಟ್ ನೋಡ್ರಿ ಅದ್ರಾಗ ಕುಂದಿರ್ಬೇಕಂತಂದು. ಏನು ಮಮ್ಮಿ ಪಲ್ಟಿ ಹೊಡೆದು ಮುಗಿದ ಹೊತ್ತು ನಮ್ಮ ಮಮ್ಮಿ ಹತ್ತಿದ್ರು. ಒಂದು ಸೈಡ್ ಆ ಕಡೆ ನೋಡ್ರಿ ಗೈಸ್. ಗೈಸಿಗೆ ನಡ್ವರ್ಕ್ ಬಂದ್ಬಿಟ್ಟಿದ್ವಿ. ಅಲ್ಲಿಂದ ಡೈರೆಕ್ಟ್ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟಿದ್ವಿ. Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Everything I want might be a miracle. And no
sunshine. I got sunshine. I got sunshine. I gotta let you know, it's so incredible. I'm finally letting go. Up and away. Go. I found my flow right on time, and now I know what it feels like to shine like gold. Up and away, yeah we go. ಬೋಟಿಂಗ್ ಮುಗೀತ್ರಿ ಎಲ್ಲ. ಅಬ್ಬಾ ಇಲ್ಲೆಲ್ಲ ನೋಡ್ಬೋದು ನೀವು, ನನ್ನ ಚಸ್ಮಾ ಎಲ್ಲ ಹಸಿ ಆಗ್ಬಿಡುತ್ತೆ. ಅಬ್ಬಾ ಭಾರಿ ಮಜಾ ಆಯ್ತು ಎಲ್ಲ. ಊಟ ಬಂದ್ವಿ ಗೈಸ್. ಏನು ಹೇಳ್ತಿ? ಬಂದ್ವಿ ನೋಡಿ ಈಗ ಬೋಟ್ನ್ಯಾಗ ಒಂದು ರೌಂಡ್ ಮತ್ತೆ ಇಕ್ಕಟ್ಟ ಇದನ್ನ ತೋರಿಸ್ತಾರಂತವ್ರೇನ ಏನೋ ಸೇಲಿಂಗ್ ಮಾಡ್ತಾರಂತ್ರಿ. ಅವಾಗ ಅದನ್ನೊಂದು ನೋಡ್ಬೇಕ್ರಿ. ಅದ್ರಾಗ ಏನು ಕುಂದರ್ಸ್ಕೊತಾರೆ ಏನು ಅದು ಸೇಲಿಂಗ್ ಕುಂದರ್ಸ್ಕೊಳಗಿಲ್ಲ ಇಲ್ಲ ಗೈಸ್. ಮಸ್ತ್ ಎಕ್ಸ್ಪೀರಿಯನ್ಸ್. ಎಂತ ತೊಳೆದು ಯಾವ ಲೆವೆಲಿಗೆ ಎಲ್ಲೆಲ್ಲಿ ನೀರು ನಿಂತದ್ದು ಗೊತ್ತಾನೆ. ಇದು ಈಟ ನೀರು ಹಾಕಿ ನಿಂತು ನಿಂತಲ್ಲಿ ಅದಿಲ್ಲ ತುಂಗಭದ್ರದವ್ರದಿಲ್ಲ. ಕಮೆಂಟ್ ಮಾಡಿ ತುಂಗಭದ್ರದವ್ರದ KRS ಡ್ಯಾಮ್ ನೋಡ್ದ ಅಂತ. ಮಮ್ಮಿಯವ್ರು ಪೋಸ್ಟ್ ಕೊಡಾಯ್ತಾರೆ ಫೋಟೋಗೆ. ಹೊಡ್ಯಾತೀನಿ, ಫೋಟೋ ಹೊಡ್ಯಾತೀನಿ. ಅಲ್ಲಲ್ಲಲ್ಲಲ್ಲಲ್ಲೇ ಕಪಲ್ಸ್ ಟೈಟಾನಿಕ್ ಕಪಲ್ಸ್. अभी हवा का रुख अपोजिट में ऐसा हवा का रुख है, लेकिन आप अपोजिट में जा सकता है ये सेलिंग का. डायरेक्ट ऊपर नहीं जा सकता. 45 हाँ ये वो ऐसा zigzag. ओके करेक्ट. 90 डिग्री बढ़ती है. जैसे स्पीड पकड़ता है तो ये पार्ट इसका पानी के ऊपर आ जाता है बोर्ड सारा, और इसके ऊपर चलता है फिर एरोप्लेन के जैसा. ओके हवा आएगा तो यहाँ से दिखेगा. ನೀವು ಇದು ನೋಡೇಲಿ ಅವರೇ ಇದನ್ನ ರೆಡಿ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಅದು ವರ್ಷ ಇರ್ಬೇಕಲ್ಲ. ಬಾಡಿ ಆಗತ್ತೆ ನೋಡು. ಬಾಡಿ ನೋಡಲ್ಲೇ ನೀವೊಂದೈತು ಬಾಡಿ ಊಟ ಮಾಡಿದ್ರ? ಕೇರಳನೇ ಕಾಂಪಿಟೇಷನ್ ಮಾಡ್ತಾರಲ್ಲ ಅದು ಚೆನ್ನಪ್ಪಾಯ. ಅದು ಓಕೆ ಇದಲ್ಲ ನಿಮಗಿದೆ. ಈಗ ವಿಂಡ್ ಇದ್ರ ಮ್ಯಾಲಿನ ಹೋಗ್ಬೇಕು. ಈಗ ಅವರು ಇದ್ದಾಗ ಅಲ್ಲಿವರೆಗೂ ಹೋಗ್ತಾರ. ಈಗ ಸಾಕತ್ತಂದ್ರೆ ಹೆಂಗಪ್ಪ ಮ್ಯಾಲೆ ಎತ್ತಬೇಕನ್ನ ಮ್ಯಾಗ್ ಬರ್ತದ. ಹವಾ ಜಾಸ್ತಿದ ಬರೀ ಅವು ಎರಡು ಆಂಗಲ್ ಅದಾವಲ್ಲ, ಅದ್ರ ಮೇಲ್ಗಡೆ ಮ್ಯಾಗ್ ಹೇಳತ್ತೆ. ನೋಡಿನಿ ಇದು ನೋಡಿನಿ. ಮಮ್ಮಿಯವ್ರು ಫುಲ್ ಹ್ಯಾಪಿ ರೀ. ಈಗ ನೀರಂದ್ರೆ ಫುಲ್ ಖುಷಿ ಆಗ್ಬಿಟ್ಟಂತ. ಅವರು ನಮ್ಮ ತಮ್ಮ ಮತ್ತು ನಮ್ಮ ಅಪ್ಪಾರ ಇನ್ನೊಂದು ರೌಂಡಿಗೆ ಹೋದ್ರಿ ಬೋಟ. ನನಗೂ ಕರೆದ್ರೆ ನಾನು ಹೋಗಲಿಲ್ಲ. ನಾನು ಇಲ್ಲೇ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅಂತ ಅಂದ್ಕೊಂಡು ಅದಕ್ಕೆ ಇಲ್ಲೇ ಕುಂತೀನಿ ರೀ. ನೀವೆಲ್ಲ ಅವಾಗ ಎಲ್ಲ ನೋಡ್ರಿ, ಇಲ್ಲೇ ವೇವ್ಸ್ ಎಲ್ಲ ನಮ್ಮ ಕಡೆನ ಬರೋದು. ಗಾಳಿ ಯಾಕಂದ್ರೆ ಈ ಕಡೆನ ಐತಿ. ಸೊ ಅದಕ್ಕೆ ಗಾಳಿ ನೋಡ್ಬೋದು, ನಮ್ಮ ಕಡೆನ ಬರೋದು. ಅದು ಕುತ್ಕೊಳೋದು ಮಜಾನ ಬೇರೆ ರೀ, ಒಂಥರ ಪೀಸ್ಫುಲ್ನೆಸ್. ಏನು ಮಾಡಬೇಕಂದ್ರೆ ಎಂಜಾಯ್ ಮಾಡಬೇಕು, ಎಲ್ಲನೂ ಮಾಡಬೇಕು. ಈಗ ನಾವು ಸ್ವಿಮ್ಮಿಂಗ್ ಮಾಡಿದ್ವಿ. ಸೊ ಸ್ವಿಮ್ಮಿಂಗ್ ಅದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಗೈಸ್, ಯಾಕಂದರೆ ಎಲ್ಲರೂ ಸ್ವಿಮ್ಮಿಂಗ್ ಮಾಡ್ತಿದ್ವಿ ಅದಕ್ಕೆ. ಸೊ ಸ್ವಿಮ್ಮಿಂಗ್ ಮಾಡಿ ಈಗ ನೀವೆಲ್ಲ ನೋಡ್ಬೋದಲ್ಲ, ಹೇರ್ ಸ್ಟೈಲ್ ಎಲ್ಲ ಖರಾಬ್ ಆಗಿಬಿಟ್ಟೈತಿ. ಸೊ ಸ್ವಿಮ್ಮಿಂಗ್ ಮಾಡಿ ಈಗ ಊಟ ಮಾಡಬೇಕು. ಊಟದ ಸ್ಪಾಟ್ ಹುಡ್ಕಾಗ್ತೀವಿ ಈಗ ಎಲ್ಲಿ ಮಾಡಬೇಕು ಅಂತಂದ್ರೆ. ಚೆನ್ನಾಗಿದೆ ಗೈಸ್, KRS ಡ್ಯಾಮ್ ಸೀನ್ ಎಲ್ಲ, ಬೋಟಿಂಗು, ಸೇಲಿಂಗು ಅವೆಲ್ಲ ನೋಡಿದ್ವಿ. ಸೊ ಯಾ, ಇಟ್ ಈಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ.
ಈಗ ಒಂದು ಮಾತು ಹೇಳತ್ತಿದ್ರಿ ಏನಂದ್ರೆ ಇಲ್ಲಿ ಟ್ರಿಗರ್ಡ್ ಇನ್ಸಾನ್ ಆ್ಯಕ್ಚುಲಿ ಇಲ್ಲೇ ಬಂದು ಹೋಗಿದ್ರು ಅವ್ರು ಮೈಸೂರಿಗೆ ಬಂದಾಗ. ಸೊ ಅದನ್ನು ಹೇಳ್ತಿದ್ದೆ ನಮ್ಮ ತಮ್ಮಗೆ, ನಂಬಕತ್ತಿಲ್ಲ, ಬಿಟ್ಟಿದ್ದೆ ಅವ್ರದ್ದು ಬ್ಲಾಗ್. ಗೈಸ್ ಊಟ ಮಾಡತ್ತೇವೆ ನೋಡ್ರಿ. ಈಗ ಒಂದು ಹೊಲ್ದಾಗ ಬಂದು ಕುಂತೇವ್ರಿ. ನಮಗೂ ಗೊತ್ತಿಲ್ಲ ಅದು ಹೊಲ ಯಾರ್ದಂತಂದೆ. ಹೊಟ್ಟೆಸ್ತಿದೆ ಗೈಸ್. ಗೈಸ್ ಮಸ್ತ್ ಊಟ ಮಾಡಿದ್ವಿ ನೋಡ್ರಿ. ನಮ್ಮ ಉದ್ದಮ್ಮಾಗಿ ನಾ ಏನಾರ ಹೇಳ್ತಿರ್ತೀನಿ. ಹೇಳ ನಾ ಹಿಂಗೆ ಜೋರಾಗಿ ಎದಕ್ಕೆ ಮಾತಾಡತ್ತೀನಿ, ಮಮ್ಮಿದ್ ಕೇಳ್ಬಿಡೋದು. ಇಲ್ಲ ಇದು ಇನ್ನೂ ಜೋರ ಕಾಂಪಿಟೇಷನ್ ಕೊಡ್ತಾಳ. ಇನ್ನೂ ಮಾಡ ಗೈಸ್ ಊಟ ಎಲ್ಲ ಆಯ್ತು ನೋಡ್ರಿ. ಈಗ ಮನೆಗೆ ಹೋಗಿ ನಿಮ್ಗೆ ಭೇಟಿ ಆಗ್ತೀನಿ. ಸೊ ಮಸ್ತ್ ಆತ್ರಿ ಇವತ್ತೆಲ್ಲ ಟ್ರಿಪ್, KRS ಡ್ಯಾಮ್ ಟ್ರಿಪ್ಪು, ಪಿಕ್ನಿಕ್ಕು ಫ್ಯಾಮ್ಲಿ ಜೊತೆ. ಇಲ್ಲಿ ನೋಡ್ರಿ ಎಲ್ಲ ಊಟ ಮಾಡಿದ್ರೆ ಎಲ್ಲ ಮುಗೀತು. ಹೇಳಕತ್ತಾನ ಹಾವು ಬರುತ್ತಿಲ್ಲ, ಹಾವು ಬರುತ್ತೆ ಅಂತಂದ್ರೆ ನಾನೇನು ಹಾವು ಬರಬೇಕಿಲ್ಲ ಅಂತ ನಾನು ಓಕೆ ಮನೆಗೆ ಈಗ ಹೋಗಾಕತ್ತೀವಿ. ಸೊ ಮನೆಯಲ್ಲಿ ಭೇಟಿ ಆಗ್ತೀನಿ, ಬಾಯ್. ನಾನು ನಮ್ಮ ಫ್ಯಾಮ್ಲಿ ಮನೆಗೆ ಬಂದ್ವಿ. ಮನೆಗೆ ಬಂದೆ ಆ್ಯಕ್ಚುಲಿ 1 hour ಆಯಿತು ಗೈಸ್. 1 hour ಆಗಿದ್ಮೇಲೆ ಆ್ಯಕ್ಚುಲಿ ವ್ಲಾಗ್ ಯಾಕೆ ಮಾಡಿಲ್ಲ ಅಂತಂದ್ರೆ ಅದೇನಾಗ್ತಂದ್ರೆ ಕರೆಂಟ್ ಇದ್ದಿದ್ದಿಲ್ಲ ಗೈಸ್. ಆಮೇಲೆ ಫೋನಲ್ಲಿ ಫುಲ್ ಚಾರ್ಜ್ ಇದ್ದಿದ್ದಿಲ್ಲ ಅದಕ್ಕೆ. ಸೊ ಈಗ ಜಸ್ಟ್ ಕರೆಂಟ್ ಬಂತು, ಅದಕ್ಕೆ ಚಾರ್ಜ್ ಇಟ್ಕೊಂಡು ನಾನು ಈಗ ವ್ಲಾಗಿಂಗ್ ಮಾಡಾಕತ್ತೀನಿ. ಸೊ ಗೈಸ್ ಇವತ್ತಿನ ವ್ಲಾಗ್ ನಿಮಗೆ ಏನಾದರೂ ಇಷ್ಟ ಅನಿಸಿದರೆ ಪ್ಲೀಸ್ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲನೂ ಮಾಡ್ಕೊಂಡ್ಬಿಡಿ. ಸೊ ಕಂಟೆಂಟ್ ಹೊಸದೆಲ್ಲ ತರ್ತಿರ್ತೀನಿ. ಸೊ ಸ್ಟೇ ಅಪ್ಡೇಟೆಡ್ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಗೈಸ್ ಲೈಫನ್ನು ಎಂಜಾಯ್ ಮಾಡೋದನ್ನು ನೆನಪಾರಬೇಡಿ. ಫುಲ್ಲಿ ಎಲ್ಲನೂ ಇರಬೇಕು ಗೈಸ್. ಲೈಕ್ ಎಂಜಾಯ್ನೂ ಮಾಡಬೇಕು, ಫ್ಯಾಮ್ಲಿ ಜೊತೆ ಟೈಮು ಸ್ಪೆಂಡ್ ಮಾಡಬೇಕು, ಆಮೇಲೆ ಕಲಿಯೋದನ್ನು ನೆನಪಾರಬಾರ್ದು. ಲೈಕ್ ನಾನೀಗ ಇಂಜಿನಿಯರಿಂಗು ಮಾಡ್ತಿದ್ದೀನಿ, ವ್ಲಾಗಿಂಗು ಮಾಡ್ತಿದ್ದೀನಿ, ಆಮೇಲೆ ಫ್ಯಾಮ್ಲಿ ಜೊತೆ ಹೆಂಗಿದ್ರು ಟೈಮ್ ಸ್ಪೆಂಡ್ ಆಗೇ ಬಿಡುತ್ತೆ. ಯಾಕಂದರೆ ನಾವು ವ್ಲಾಗಿಂಗ್ ಮಾಡೋದೇ ಆಲ್ಮೋಸ್ಟ್ ಫ್ಯಾಮ್ಲಿ ಜೊತೆನೇ. ಸೊ ಯಾ ಗೈಸ್, ದಿಸ್ ಈಸ್ ವಾಟ್ ಐ ಆಮ್ ಲಿವಿಂಗ್ ನೌ. ಆ್ಯಂಡ್ ಯಾ ಇಷ್ಟೇ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಬಾಯ್.